ನುಗ್ಗೆ ಹೂವು ಕೊಯ್ಯಕ್ಕೆ ಬಂದೀನಿ. ಇವತ್ತು ನುಗ್ಗೆ ಹೂವಿನ ಸೀಸನ್. ಇವಾಗ ನುಗ್ಗೆ ಹೂವು ಸಿಕ್ಕೋದೇ ಕಷ್ಟ. ನೀವು ಎಲ್ಲಿ ಕಂಡ್ರು ನುಗ್ಗೆ ಹೂವು ಬಿಡಬೇಡಿ. ಇವತ್ತು ನುಗ್ಗೆ ಹೂವು ಕೊಯ್ದು ಮುಂಡಿ ಮಾಡಬೇಕು. ಹಾಗೆ ಎಲ್ಲ ಕೊಯ್ದು ತಗೋಗ್ತೀನಿ ಈಗ ಮುಂಡಿ ಮಾಡೋಕ್ಕೆ. ನುಗ್ಗೆ ಅಂದ್ರೆ ಏನು ಚಂದ ಹಳೆ ಮಲ್ಲಿಗೆ ಹೂವು ಹರಡ್ದಂಗೆ ಹಳ್ಯಾವ. ನುಗ್ಗೆ ಹೂವು ನೋಡ್ರಿ ಯಾವ ಥರ ಚಂದ ಹಳ್ಳೈತಿ. ಇದ್ರಾಗ ನುಗ್ಗೆ ಹೂವಿನ ಮುಂಡಿ ಮಾಡಬೇಕು. ಈ ಕಾಯಿ ಎಲ್ಲ ತಂದು ಮಿಡಿ ಆಗಕ್ಕಾಗ್ಯವು. ಇವನ್ನೆಲ್ಲ ಕ್ಲೀನ್ ಮಾಡಿ ಮುಂಡಿ ಮಾಡಬೇಕು. ಮುಂಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇವತ್ತು ಸ್ಪೆಷಲಾಗಿ ನುಗ್ಗೆ ಹೂವಿನ ಮುಂಡಿ ಮಾಡ್ತಾಯಿದ್ದೀನಿ. ಎಲ್ಲ ಹುಡುಕಿರು ನುಗ್ಗೆ ಹೂವಿನ ಮುಂಡಿ ಸಿಗೋದಿಲ್ಲ. ಇದೆಲ್ಲ ಕ್ಲೀನ್ ಮಾಡ್ಕಿದ್ದು ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಈ ಥರ ಕ್ಲೀನ್ ಮಾಡ್ಕೋಬೇಕು. ಈ ಒಣಗಿದ ಹೂವೆಲ್ಲ ಹಾಕ್ಬಾರ್ದು ಬಾಡಿಗೆ ಅವೆಲ್ಲ ಬಿಸ್ಲಾಗ ಅವನ್ನ ಹಾಕ್ಬಾರ್ದು. ಯಾವಾಗಾದ್ರೂ ನುಗ್ಗೆ ಹೂವಿನ ಮುಂಡಿ ತಿಂದಿರಾ? ತಿಂದಿದ್ದಿದ್ರೆ ಕಮೆಂಟ್ ಮಾಡಿರಿ. ಈ ಸೀಸನಲ್ಲಿ ನುಗ್ಗೆ ಹೂವು ಆಗೋದು ಜಾಸ್ತಿ. ಈ ಟೈಮೇ ನಾವು ನುಗ್ಗೆ ಹೂವಿನ ಮುಂಡಿ ಮಾಡ್ಕೊ ತಿನ್ಬೋದು. ನುಗ್ಗೆ ಸೊಪ್ಪು ಯಾವಾಗಾದರೂ ಸಿಗ್ತೈತಿ. ನುಗ್ಗೆ ಕಾಯಿ ಸಿಕ್ಕೋದು ಕಡಿಮೆ, ನುಗ್ಗೆ ಸೊಪ್ಪು ಸಿಕ್ಕೋದು ಜಾಸ್ತಿ. ನೋಡಿ ನುಗ್ಗೆ ಸೊಪ್ಪು ನುಗ್ಗಿಕಾಯಿ ಕುನ್ನಿ ಕಚ್ತಾರೆ ತಿನ್ನೋದಿಲ್ಲ. ಮುಂಡಿ ಮಾಡ್ಕೊಳಕ್ಕಿಂತ ಮುಂಚೆ ಮಸಾಲೆ ರೆಡಿ ಮಾಡ್ಕೊಳೋಣ. ಬೆಳ್ಳುಳ್ಳಿ, ಒಣಮೆಣಸು, ಕೊತ್ತಂಬರಿ, ಒಂದು ಸ್ವಲ್ಪ ಕಾಯಿ ಹೆರ್ಕೋಬೇಕು. ಸ್ವಲ್ಪ ಹುಣಸೆ ಹಣ್ಣು, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಮಸಾಲೆ ತಿರ್ಸ್ಕೋಬೇಕು. ಈರುಳ್ಳಿ, ಟೊಮೆಟೊ, ತಿರ್ಸ್ಕೊಬಂದಿದ್ದು ಮಸಾಲ, ಅಕ್ಕಿ ಹಿಟ್ಟು, ಇದು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಭಾಳ ಗಟ್ಟಿ ಇದ್ರೆ ಚಲೋ ಆಗೋದಿಲ್ಲ. ಇದನ್ನ ಕಲಿಸಿಟ್ಟಿನಿ. ಒಂದು 5 ನಿಮಿಷ ಹಿಂಗೆ ಇರಬೇಕು. ಆಮೇಲೆ ಕಾವಲಿ ಇಟ್ಟು ರೊಟ್ಟಿ ತಟ್ಟಂಗೆ ತಟ್ಟಬೇಕು. ಎಣ್ಣೆ ಹಚ್ಕೋಬೇಕು ಕವಲಿಗೆ.
ಮುಚ್ಚಳ ಮುಚ್ಚಬೇಕು. ಹಿಂಗೆ ಸಣ್ಣ ಬೆಂಕಿಗೆ ಬೈಬೇಕು, ಜಾಸ್ತಿ ಬೆಂಕಿ ಆಗಿದ್ರೆ ಕತ್ತಿ ಹೋಗ್ಬಿಡ್ತದೆ ಅಡಿಬಿದೆ. ಮುಂಡಿ ಬೆಂದಿದೆ, ತೆಗೆದು ಟೇಸ್ಟ್ ನೋಡ್ತೀನಿ ಬನ್ನಿ. ನುಗ್ಗಿ ಹೂವಿನ ಮುಂಡೆ ಅಂತೂ ರೆಡಿ ಆಯ್ತು, ಟೇಸ್ಟ್ ನೋಡ್ತೀನಿ. ನುಗ್ಗಿ ಹೂವಿನ ಮುಂಡೆ ಸಖತ್ತೈತಿ. ಆಹಾ, ಏನಾದ್ರು ಟೇಸ್ಟ್ ಐತಿ ಮುಂಡಿ ಅಂದ್ರೆ. ಜಾಸ್ತಿ ಹಸುವಾಗಿತ್ತಾ, ಮುಂಡಿಗೂ ಸಖತ್ತಾಯ್ತು ಈಗ. ಮಧ್ಯ ಉಳ್ಳಾಗಡ್ಡೆ ಪೀಸು, ಟೊಮೆಟೊ ಹಣ್ಣಿನ ಪೀಸು ಎಲ್ಲ ಸಿಗ್ತವೆ, ನುಗ್ಗಿ ಹೂ ಸಿಗ್ತವೆ. ಮುಂಡಿ ಭಾರಿ ಚಲೋ ಆಗೈತಿ. ಮುಂಡಿ ನುಗ್ಗಿ ಹೂವಿನ ಮುಂಡಿ ಭಾರಿ ಚಲೋ ಆಗೈತಿ. ನೋಡಿದ್ರಲ್ಲ ನುಗ್ಗಿ ಹೂವಿನ ಮುಂಡಿ ಮಾಡೋದು ಹೆಂಗೆ ಅಂತ. ಸಿಂಪಲ್ಲು, ಮಾರ್ಕೆಟಾಗೆಲ್ಲ ಸಿಗೋದಿಲ್ಲ, ಹಳ್ಳಿ ಒಳಗೆ ಸಿಗ್ತವೆ. ನೀವು ಯಾವಾಗಾದರೂ ಹೂ ಕೊಯ್ಕಿ ಬಂದು ಮುಂಡಿ ಮಾಡಿರಿ, ತಿಂದು ನೋಡ್ರಿ. ಹಾಗೆ ಹೆಂಗೆ ಅಂತ ನನ್ನ ಚಾನಲಿಗೆ ಲೈಕು, ಶೇರು, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಬಟನ್ ನೋಡಿರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.